ಈಶ್ವರ ಬಂದರೆ ಗಂಡಾಂತರ. ಕೊಡಮ್ಮ, ಬಿಸಿ ಬಿಸಿ ಕಾಫಿ ಕುಡ್ದು ಜಾಗಿಂಗ್ ಹೋಗ್ಬಿಟ್ಟು. ನೀ ಬಿಸಿ ಬಿಸಿ ಕಾಫಿ ಕುಡ್ದು ಬೆಚ್ಚು ಮನೇಲಿ ಇರ್ಬೇಕು. ಅದ್ ಬಿಟ್ಟು ಮಂಜಲ್ಲಿ ವಾಕಿಂಗ್ ಮಾಡ್ತೀನಿ ಅಂತ ಹೇಳ್ತಿರಲ್ಲ. ಮಂಜಲ್ ಹೋದ್ರೆ ಶೀತ ಆಗುತ್ತೆ, ಶೀತ ಆದ್ರೆ ಜ್ವರ ಬರುತ್ತೆ, ಜ್ವರ ಬಂದ್ರೆ ಹಾಸ್ಪಿಟಲ್ ಹೋಗ್ಬೇಕಾಗುತ್ತೆ, ಹಾಸ್ಪಿಟಲ್ ಹೋದ್ರೆ ಡಾಕ್ಟರ್ ಇಂಜೆಕ್ಷನ್ ಚುಚ್ತಾರೆ, ಅವ್ರು ಜಾಸ್ತಿ ದುಡ್ಡು ಕೇಳ್ತಾರೆ. ಇದೆಲ್ಲ ಬೇಕಾ? ಇದೆಲ್ಲ ಬೇಡ ಅಂತಾನೆಮ್ಮ ಬೆಳಗ್ಗೆ ಎದ್ದು ಜಾಗಿಂಗ್ ಹೋಗ್ತಾ ಇರೋದು. ನೋಡು, ಅರ್ಲಿ ಮಾರ್ನಿಂಗ್ ಎದ್ದು ಜಾಗಿಂಗ್ ಮಾಡಿದ್ರೆ ಹೆಲ್ತ್ ಚೆನ್ನಾಗಿರುತ್ತೆ. ಈ ಪರಮೇಶ್ವರ್ ಅವರೇ, ಈಗ ಎಂತ ಜಾಗಿಂಗ್ ಹೋಗ್ದಿರಿ? ಹೊರಗಡೆ ತುಂಬಾ ಚಳಿ. ಅಯ್ಯೋ ಇರ್ಲಿ ಬಿಡ್ರಿ, ಚುಮ ಚುಮ ಬಿಸಿಲು ಬರ್ತಾ ಇದೆ. ಆದ್ರೆ ಹಿಮ ಬೀಳ್ತಾ ಇದೆ. ಪಿನ್ನು ಏನ್ರಿ ನೀವು? ನಮ್ಮ ದೇಶನ ಕಾಯ್ತಾರಲ್ಲ ಸೈನಿಕರು, ಅವ್ರು ಮಳೆ ಅನ್ನಲ್ಲ, ಚಳಿ ಅನ್ನಲ್ಲ, ಬಿಸಿಲು ಅನ್ನಲ್ಲ, ದೇಶಕ್ಕೋಸ್ಕರ ಹೋರಾಡ್ತಾ ಇರ್ತಾರೆ. ಅವ್ರ ಬಗ್ಗೆ ಯಾವ್ದಾದ್ರು ಯೋಚನೆ ಮಾಡಿದೀರಾ? ಮೊನ್ನೆ ರಶೀದ್ ಒಂದ್ ಚಾನಲ್ ನೋಡ್ದೆ. ನಾನು ನೋಡ್ದೆ ಕಣ, ಅದ್ರಲ್ಲಿ ಕೆಲವು ಹುಡುಗಿರು ಬಿಕ್ನಿ ಹಾಕೊಂಡು ಸ್ವಿಮ್ ಮಾಡ್ತಾ ಇದ್ರು ಕಣ. ಅದನ್ನ ನೋಡಿದ ತಕ್ಷಣ ಚಾನಲ್ ಚೇಂಜ್ ಮಾಡಕ್ ಮನ್ಸೇ ಬರಲ್ಲ ಕಣ. ನಾನು ಬಿಸಿ ಆಗ್ಬಿಟ್ಟೆ. ಚಳಿ ತಣ್ಣ ಮಾಡ್ಬಿಡ್ತೀನಿ. ನಾನು ಇಲ್ಲೇ ಇದ್ದೀನಿ. ನೀನು ಬೇಕಾದ್ರೆ ಹಾಕಮ್ಮ, ಯಾರು ಬೇಡ ಅಂತಾರೆ? ಅದು ಹಾಗಲ್ಲಮ್ಮ. ಆ ಹುಡುಗಿರು ಪಾಪ ತಣ್ಣೀರಲ್ಲಿ ಐಸ್ ವಾಟರ್ ಅಲ್ಲಿ ಸ್ವಿಮ್ ಮಾಡ್ತಾ ಇದ್ರಲ್ಲ, ಅವ್ರಿಗೆ ಚಳಿ ಆಗ್ತಾರಲ್ವಾ ಅಂತ. ಅವ್ರಿಗೆ ಚಳಿ ಆದ್ರೆ ತಾವೇನ್ ಮಾಡ್ತಿದ್ರು? ದೆಹಲಿ ರಸಾಯ ಕೋಲಾರದ ಕಂಬಳಿನೋ ಕೊಡೋಣ ಅಂತ. ಹೌದು, ಕಟ್ಕೊಂಡಿರೋ ಹೆಂಡತಿಗೆ ಒಂದ್ ಕಾಟನ್ ಸೀರೆ ಕೊಡ್ಸಕ್ ಯೋಗ್ಯತೆ ಇಲ್ಲ ಅಂದ್ರೆ ಇಂಥ ಮಾತ್ಗೆಲ್ಲ ಏನು ಕಡಿಮೆ ಇಲ್ಲ. ರೇ ಪಿನ್ನು, ಅವ್ರು ಅಲ್ಲಿ ಸ್ವಿಮ್ ಮಾಡಿದ್ರೆ ನೀವಿಲ್ಲ ಯಾಕ್ರಿ ಫೈಟ್ ಮಾಡ್ತೀರಾ? ಅಷ್ಟಕ್ಕೂ ಅದನ್ನ ಟಿವಿಲಿ ಹಾಕದಾಕ್ರಿ, ನಾವ್ ನೋಡ್ಲಿ ಅಂತ ತಾನೆ. ಅಲೇ ಪರಮ, ಚಳಿಗೆ ಹೆದರ್ಕೊಂಡ್ ಕೂತ್ರೆ ನಮ್ಮ ಆರೋಗ್ಯ ಕೆಟ್ಟೋಗುತ್ತೆ. ನೀನ್ ಹೊರಡ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಶೀತ ಆಯ್ತು ಶುಂಠಿ ಕಾಫಿ ಮಾಡ್ಕೊಡಂದ್ರೆ ನಾನು ನಿಜ ಮಾಡ್ಕೊಡಲ್ಲ. ಅಲೇ ಪರಮ, ನೀನ್ ಯಾರ ಕಲಾವಿದ ಕಣ, ನಿನಗೆ ಪರ್ಸನಾಲಿಟಿ ಚೆನ್ನಾಗಿರ್ಬೇಕು. ಹೋಗೋ ಜಾಗಿಂಗ್ ಮಾಡೋ. ಹಂಗಂತೀಯಾ? ಇಟ್ಕೊಳ ಕುಡಿಯಟಿ. ನೀವು ಜೊತೆಲಿ ಹೋಗ್ರಿ. ಅಯ್ಯೋ ಬೇಡಮ್ಮ, ಚಳಿಗೆ ನೆಗಡಿ ಕೆಮ್ಮು ಬಂದು ಸೀನ್ ಆಯ್ತು ಬಿಟ್ರೆ ಜಡ್ ಸಾಹೇಬ್ರು ಸೀನಿಂದಾನೆ ತೆಗೆದು ಬಿಡ್ತಾರೆ. ಏ ಪಾರು, ಚಳಿಲಿ ಹೊಳೆ ಪಕ್ಕ ಕೂತಿದ್ದಾರೆ ಅಂದ್ರೆ ಯಾವ್ದೋ ಮೀನಿಗೆ ಗಾಳ ಹಾಕ್ತಿದಾರೆ ಅಂತಾನೆ ಅರ್ಥ. ಹಿಂದೆ ಮಂಜನ್ ಚೂ ಬಿಡೆ ಬಿಡ್ತೀನಿ. ನಾಲ್ಕು ರೌಂಡ್ ಆಗೋಯ್ತು. ನೀವು ಬರ್ತೀರಾ ಅಂತ ಡೈಲಿ ವೇಟ್ ಮಾಡ್ತೀನಿ. ಯಾವ್ದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು ಪರಮೇಶ್. ಖಂಡಿತ ಮಿಸ್ ಆಗಲ್ಲ. ಮೈನ್ ಅಟ್ರಾಕ್ಷನ್ ನೀನಲ್ವಾ, ನೀನ್ ಮಿಸ್ ಆಗಲ್ಲ ತಾನೆ? ಖಂಡಿತ ಬರ್ತೀನಿ. ಆಯ್ತು, ಬೆಳಗ್ಗೆ ಬೇಗ ಬರೋಣ. ಕಾಯ್ತಾ ಇರ್ತೀನಿ. ನಾನೇ ಬೇಗ ಬಂದಿರ್ತೀನಿ. ನಮ್ಮ ಅಣ್ಣ ಜಾಗಿಂಗ್ ಬರಕ್ ಮೇನ್ ಅಟ್ರಾಕ್ಷನ್ ಇಲ್ಲಿದೆ. ಹೇಳ್ತಾರೋದ್ ನಿಜನಾ? ಪಾರು ಆಂಟಿ ಇದೇ ಹೀಗೆ ಕೇಳ್ತಾ ಇದ್ರ. ನನ್ ಮಂಜ ಯಾವತ್ತೂ ಸುಳ್ಳು ಹೇಳಲ್ಲ ಅಲ್ವಾ ಮಂಜ? ನೀವು ನಂಬಲ್ಲ ಅಂತಾನೆ ಫೋಟೋ ತಕೊಂಡ್ ತಂದಿ ನೋಡಿ. ಊಟ ಇಲ್ಲ. ಯಾರೇ ಇದು ಎಳೆ ಸೌತೆಕಾಯಿ? ಎಳೆ ಸೌತೆಕಾಯಿ ಅಲ್ಲ ಅದಕ್ಕೆಮ್ಮ, ಅದು ಬಲ್ತಿದ್ ಪಡವಲ್ಕಾಯಿ. 20 ವರ್ಷ ಅದಕ್ಕೆ. ಪಾರು ಅಂಕಲ್ಗಳಿಗೆ ಇಂತ ಎಳೆ ಹುಡುಗಿರ್ ಸಿಕ್ಕರೆ ರೊಮ್ಯಾನ್ಸ್ ತಾನಾಗೇ ಶುರು ಆಗ್ಬಿಡುತ್ತೆ ಕಣೆ. ವಿಷಯ ಗೊತ್ತಾಯ್ತು. ನನ್ನ ಪರಮ ಮಿತ್ರನ ಬಗ್ಗೆ ಅಪಪ್ರಚಾರ ಮಾಡಲ್ಲ, ಸುಮ್ಮನೆ ಇರಲ್ಲ. ಅವನು ಯಾವ ಸೌತೆಕಾಯಿ ಪೀಸ್ನು ಮುಟ್ಟವನಲ್ಲ. ಹೌದು, ಸೌತೆಕಾಯಿ ಪೀಸ್ ನ ಮುಟ್ಟಲ್ಲ. ಕೋಸಂಬರಿ ಸಿಕ್ಕರೆ ಕಚ ಕಚ ಅಂತ ತಿಂತಾರೆ. ಯಾಕೆ ಗುಂಡಣ್ಣವ್ರೆ ಹೊಟ್ಟೆ ಊರಿನ? ನಾನು ಅಲ್ಲಿ ಎಂತೆಂತ ನೋಡ್ಕೊಂಡ್ ಬಂದೆ ಗೊತ್ತಾ? ಲೇ ತುತ್ತೂರಿ, ತೆಗದ ಬಿಟ್ಟ ಅಂದ್ರೆ ತೆಗಿಯಕ್ ಬಿಟ್ರೆ ತಾನೆ? ಬಿಟ್ಟ ಅಂದ್ರೆ ತುತ್ತೂರಿ ನಾಲ್ಗೆ ಸೌಂಡ್ ಆಚೆ ಬರಬಾರ್ದು. ಅದೇನ್ ನೋಡ್ದೆ ಅಂತ ಹೇಳ. ಅಣ್ಣಯ್ಯ ಶೈಲೂರ್ ಜೊತೆ ಜಾಗಿಂಗ್ ಮುಗಿದ್ಮೇಲೆ ಹೆಗ್ಲ ಮೇಲೆ ಕೈ ಹಾಕೊಂಡು ಓಡಾಡಿದ್ದೇನು, ಮುಖ ನೋಡ್ಕೊಂಡು ನಗಾಡಿದ್ದೇನು, ಕೈ ಹಿಡ್ಕೊಂಡು ಆಟ ಆಡಿದ್ದೇನು? ಕೈ ಬಿಡು, ಬೇಕಾದ್ರೆ ಮೊಬೈಲ್ ಅಲ್ಲಿರೋ ಫೋಟೋ ನೋಡ್ಕೊಳ್ಳಿ. ಅಕ್ಕಿಯಮ್ಮ, ಅಣ್ಣಯ್ಯ ಗುಂಡಯ್ಯ ಇಬ್ರು ಕ್ಲೋಸ್ ಫ್ರೆಂಡ್ ಅಲ್ವಾ? ಏನೇ ಕೆಲಸ ಮಾಡಿದ್ರು ಒಟ್ಟೊಟ್ಟಿಗೆ ಮಾಡ್ಬೇಕು. ನನಗೂ ಅದೇ ಡೌಟು. ನನ್ ಪತಿ ಪರಮೇಶ್ವರ ಎಲ್ಲಿ ಹೋದ್ರೂ ಕುಂದನನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಯಾಕೆ ಕರ್ಕೊಂಡು ಹೋಗಿಲ್ಲ? ಯಾರೋ ಇಂಥ ಕೆಲ್ಸಕ್ಕೆ ಯಾರ ಜೊತೆ ಕರ್ಕೊಂಡು ಹೋಗಲ್ಲ ಕಣೆ. ಗಂಟೆ ಬಾರ್ಸಿದ್ ಮಾತ್ ನಿಜ ಅಂತೆ. ಭಾರತದ ಗಂಟೆ ಎಲ್ಲ ಫೋನ್ ರಿಸೀವ್ ಮಾಡೆ. ಹಲೋ, ನಾನು ಪತಿ ಪರಮೇಶ್ವರ ಪತಿ ಪಾರ್ವತಿ ಮಾತಾಡ್ತಾ ಇರೋದು. ನೀವ್ಯಾರು? ನಾನ್ ಶೈಲು ಮಾತಾಡ್ತಿರೋದು. ನಾಳೆ ಬೆಳಿಗ್ಗೆ ಒಂದ್ 10 ನಿಮಿಷ ಬೇಗ ಬರಕ್ ಹೇಳ್ತೀಯ ಅವ್ರಿಗೆ? ಹೇಳಿದ್ರೆ ಹೇಳ್ತೀನಿ, ಇಲ್ಲ ಅಂದ್ರೆ ಇಲ್ಲ. ನೀವು ನಂಬ್ಕೊಂಡು ಕುತ್ಕೊಳ್ಬೇಡಿ. ಏನ್ ಹಾಗಂತೀಯ? ನೀನ್ ಅವ್ರ ಮನೇಲಿ ಕೆಲಸ ಮಾಡ್ತಿರೋ ತಾನೆ? ಕೆಲಸದೊಳಗೆ ಇಷ್ಟೊಂದು ಕೊಬ್ಬಿರಬಾರ್ದು. ಏನ್ ಜಾಸ್ತಿ ಮಾತಾಡ್ತಾ ಇದೀಯಾ? ಬಾಯಿ ಮುಚ್ಕೊಂಡು ಫೋನ್ ಇಟ್ರೆ ಸರಿ, ಇಲ್ಲಾಂದ್ರೆ ಅಲ್ಲ ಬಂದು ಕುಟ್ಬಿಡ್ತೀನಿ ಅಷ್ಟೇ. ಇಡೇ ಫೋನು. ಏನ್ ಅವಳ್ಗೋಳು? ನಮ್ಮ ಅನುಮಾನ ನಿಜ ಆಯ್ತು ವೈಶಾಲಿ. ನನ್ನ ಹತ್ರನೇ 10 ನಿಮಿಷ ಬೇಗ ಬರೋದಕ್ಕೆ ಹೇಳಿ ಅಂತಿದ್ದಾಳೆ. ಇದಕ್ಕೇನಂತ ಗುಂಡಯ್ಯ? ಪ್ರತ್ಯಕ್ಷ
ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡುವಂತ ಗಾದೆನೇ ಇದೆ. ನಾವ್ ಸುಮ್ನೆ ನೋಡ್ತಾ ಕುತ್ಕೊಂಡ್ರೆ ಕೈಗೊಂದ್ ಪಾಪ ಬರುತ್ತೆ. ಲೇ ಪಾರು, ನಾವೆಲ್ಲ ಸೇರಿ ಇದಕ್ಕೊಂದ್ ಮಂಗಳ ಹಾಡ್ಬೇಕು. ಬರೀ ಮಂಗಳ ಅಷ್ಟೇ ಅಲ್ಲ, ಬುಧ ಗುರು ಶುಕ್ರ ಹಾಡಿ ಶನಿನ ಓಡಿಸ್ಬೇಕು. ಓಹೋ, ಶೈಲುದು ಫೋಟೋ ಯಾರು ತೆಗ್ದಿದ್ದು? ಯಾರ್ದು ಈ ಕತ್ತೆದಾರಿಕೆ ಅಲ್ಲ ಪತ್ತೆದಾರಿಕೆ? ಅಂಕಲ್, ಆ ಫೋಟೋ ಸ್ಯಾಟಿಲೈಟ್ ಇಂದ ತೆಗ್ದಿದ್ದು. ಹೌದಾ? ಸ್ಯಾಟಲೈಟ್ ಇಂದ ತೆಗ್ದಿದ್ರೆ ಟಾಪ್ ಆಂಗಲ್ ವ್ಯೂ ಇರ್ಬೇಕಿತ್ತು. ಇದ್ಯಾರೋ ಡುಬಾಕೋರ್ ಕ್ಯಾಮ್ರಾಮನ್ ಲೋ ಬೇಸ್ ಹಾಕಿ ತೆಗ್ದಂಗಿದೆ. ಈ ಆಂಗಲ್ ಯಾವ್ದಾದ್ರೇನೋ, ಈ ಏಂಜಲ್ ಯಾರು ಅಂತ ಮೊದ್ಲು ಹೇಳಿ. ಇದು ಅಮೆರಿಕ ಪ್ರಾಡಕ್ಟ್. ಅಮೆರಿಕದಿಂದ ಬಂದಿದ್ದಾರೆ, ಇನ್ ಸ್ವಲ್ಪ ದಿವಸ ಇಲ್ಲಿರ್ತಾರೆ, ಆಮೇಲೆ ಅಮೆರಿಕಕ್ಕೆ ವಾಪಸ್ ಹೋಗ್ತಾರೆ. ಅವ್ರಿಗೆ ರಷ್ಯಾ, ಇಂಗ್ಲೆಂಡ್, ಅಮೆರಿಕ ಎಲ್ಲದ್ರ ಬಗ್ಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ನಾನು ಸ್ವಲ್ಪ ಟಿಕೆಟ್ ಸ್ಪೆಂಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅಣ್ಣವರು ಫಾರಿನ್ ಸ್ಟೈಲಲ್ಲಿ ಜಾಗಿಂಗ್ ಮಾಡ್ತಿದ್ರು. ಅಂದ್ರೆ ಈ ಸಿನಿಮಾಗೆ ನೀನೇ DOP ಕಣ. ಈ ತರ ಬೆಸ್ಟ್ ಫ್ರೆಂಡ್ ಮಾಡ್ಕೊಂಡಿರೋದಕ್ಕೆ ಚಳಿ ಇದ್ರೂ ಜಾಗಿಂಗ್ ಹೋಗೋದು. ಅಯ್ಯೋ ಅದ್ರಿಂದ ಏನಮ್ಮ ತೊಂದ್ರೆ? ಕಣ್ಕೊಂಡ್ ಫ್ರೆಂಡ್ಸ್ ಜೊತೆ ಸುತ್ತೋದನ್ನ ಯಾವ ಹೆಂಡತಿನೂ ಸಹಿಸಲ್ಲ ಗೊತ್ತಾ? ಫಾರಿನಲ್ಲಿ ಇವೆಲ್ಲ ಕಾಮನ್. ರೀ ಪರಮೇಶ್ವರ್ ಅವರೇ, ಯಾರ್ ಕಿವಿ ಹೂಡ್ತಾ ಇದ್ದೀರಾ? ರೇ ಪೆನ್ನು, ಇತ್ತೀಚೆಗೆ ಹೆಂಗಸರು ತಲೆಗೆ ಹೂ ಮುಡ್ಕೊಳ್ಳೋದನ್ನ ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಗಂಡಸರ ಕಿವಿ ಮೇಲೆ ಹೂ ಇಡ್ತಿದ್ದಾರೆ. ನಿಮ್ಗೂ ಬೇಕು ಅಂದ್ರೆ ಹೇಳಿ, ದೊಡ್ಡದೊಂದು ಪಿನ್ ತಲೆಗೆ ಸಿಕ್ಸಿ ಅದಕ್ಕೆ ಹೂ ಸಿಕ್ಸ್ತೀನಿ. ಅದು ಕಿವಿ ಮೇಲೆ ಕೂತ್ರು ಜಾರ್ ಬಿದ್ದೋಗಲ್ಲ. ರೀ ಪರಮೇಶ್ವರ್ ಅವರೇ, ನೀವು ಮಾಡ್ತಿರೋದು ಸರಿನಾ? ಏನ್ರಿ ಅಂತ ತಪ್ಪು ಮಾಡ್ತಾ ಇದೀನಿ? ಇನ್ನೇನ್ರಿ, ಮನೇಲಿ ಮುದ್ದಾದ ಹೆಂಡತಿ ನಿಟ್ಕೊಂಡ್ ಕಣ್ಕೊಂಡ್ ಹುಡುಗಿ ಹಿಂದೆ ಹೋದ್ರೆ ಯಾರ್ರೀ ಸುಮ್ನೆ ಇರ್ತಾರೆ? ಯಾಕ್ರೆ ನಗ್ತಾ ಇದ್ದೀರಾ? ಅಲ್ಲ, ಶೈಲುನ ಹುಡುಗಿ ಅಂತ ಯಾರು ಹೇಳಿದ್ದು? ಶೈಲು ಹುಡುಗ. ಅದನ್ನ ನೋಡ್ಬಿಟ್ರಾ? ರೀ ಫಾರಿನ್ ಅಲ್ಲಿ ಹುಡುಗ ಹುಡುಗಿ ಒಂದೇ ತರ ಡ್ರೆಸ್ ಹಾಕೊಂಡಿರ್ತಾರೆ ಅಂತ ನಮ್ಗೂ ಗೊತ್ತು. ಮುಖ ನೋಡಿದ್ರೆ ಗೊತ್ತಾಗಲ್ವಾ ಹುಡುಗನ ಹುಡುಗಿನೋ ಅಂತ? ನಿಮ್ಮ ಪ್ರಕಾರ ಶೈಲು ಹುಡುಗನ? ಹೌದಮ್ಮ, ನಾನು ಅವನು ಫಾರಿನ್ ಬಗ್ಗೆ ತುಂಬಾ ವಿಷಯಗಳನ್ನ ಚರ್ಚೆ ಮಾಡಿದೀವಿ. ಅವನಿಂದ ನಾನು ತುಂಬಾ ವಿಷಯಗಳನ್ನ ತಿಳ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ಇಲ್ಲಿ ನೋಡಕ್ ಆಗ್ದಿರೋ ಅಲ್ಲಿ ಸಿನಿಮಾಗಳನ್ನ ಲ್ಯಾಪ್ಟಾಪ್ ಅಲ್ಲಿ ಹಾಕಿ ತೋರಿಸಿದಾನೆ. ಹಾಗಾಗಿ ನಮ್ಮಿಬ್ಬರ ಸ್ನೇಹ ಗಾಢವಾಗಿದೆ. ನೋಡಮ್ಮ, ಅವನು ಗಂಡ್ಸೆ, ಅವ್ನು ಗಂಡ್ಸು ಅನ್ನೋದು ನನಗೂ ಗೊತ್ತು. ಅವ್ನು ಹಾಕೊಳ್ಳೋ ಪ್ಯಾಂಟ್ಗೂ ಗೊತ್ತು. ಅಷ್ಟೇಮ್ಮ, ವಾದ ಯಾಕೆ ಮಾಡ್ತೀರಾ? ಅವ್ರನ್ನ ಇಲ್ಲಿ ಕರ್ಸನ, ಡೌಟ್ ಕ್ಲಿಯರ್ ಆಗುತ್ತೆ. 3 ದಿನ ಟೈಮ್ ಕೊಡಿ. 3 ದಿವಸ ಟೈಮ್ ಇಲ್ಲ ಅಂದ್ರೆ ಪಕ್ಕನ ಬೇಡ, ರೈಲ್ ಕಂಬಿನ ಬೇಕಾಗಿಲ್ಲ, ವಿಶ್ವನ ಬೇಡ, ಮತ್ತೆ ಮನೆ ಮುಂದೆ ಬೋರ್ಡ್ ಹಾಕ್ಸು. ಯಾರ್ದು? ನಿಮ್ದು, ನಿಮ್ ಪ್ರಿಯತಮ ಶೈಲುದು ಓಡುವ ಜೋಡಿ ಅಂತ ಕ್ಯಾಪ್ಷನ್. ಕಮಾನ್ ವೇದ, ಜಾಗ್ ವಿತ್ ಮೀ. ನಾನು ಆಗ್ಲೇ ಬಂದ್ರೆ ಅವ್ನ್ ಜಾಗ್ ಮಾಡಾಯ್ತು, ನೀನೇ ಬರ್ಲಿಲ್ಲ ಅಷ್ಟೇ. ಹೌದಾ? ಹೋಗ್ಲಿ ಬಿಡು, ನಂಗೂ ಸುಸ್ತಾಗ್ಬಿಡ್ತು. ಇವತ್ತಿಗೆ ಸಾಕು. ಮಂಜುಡಿ, ನೀನ್ ಈ ತರ ಏದಿಸ್ರು ಬಿಟ್ರೆ ಹೇಗೆ? ಒಂದ್ ಕೆಲ್ಸ ಮಾಡು, ನೀ ನನ್ ಕೈ ಹಿಡ್ಕೊ, ನಾನು ನಿನ್ನ ನಾಯಿ ಮರಿ ತರ ಹೇಳ್ಕೊಂಡು ಹೋಗ್ತಿರ್ತೀನಿ. ಕೈ ಹಿಡ್ಕೊಳಕ್ ನಾನೇನ್ ಸಪ್ತಪದಿ ತುಳಿತಿದ್ದೀನ? ಜಾಗಿಂಗ್ ಮಾಡ್ತಾ ಇದೀನಿ. ಜಾಗಿಂಗ್ ನ ಯಾವಾಗ್ಲೂ ಇಂಡಿಪೆಂಡೆಂಟ್ ಆಗಿ ಮಾಡ್ಬೇಕು. ಇನ್ನು ಎಷ್ಟೊತ್ತಿಲ್ಲ ಜಾಗ್ ಮಾಡ್ತಾ ಇರ್ಬೇಕು? ಎಷ್ಟೋ ತನಕ ಅಂದ್ರೆ ನಮ್ಮ ಮನೆಯ ಶೈಲಿ ಬರ್ಬೇಕು, ಅವ್ರಿಬ್ರು ಮಾತಾಡ್ಬೇಕು, ಅದನ್ನ ನಾವು ನೋಡ್ಬೇಕು, ಅಲ್ಲಿ ತನಕ ಕಾಯ್ಬೇಕು. ವಿರಹ ನೂರು ನೂರು ತರಹ, ವಿರಹ ಪ್ರೇಮ ಕಾವ್ಯದ ಕಹಿ ಬರಹ. ಹೇಳಿದ್ದು ನಿಂಗಲ್ಲ, ಅಣೆಂಗೆ. ಅಲ್ಲಿ ನೋಡು ನಮ್ಮ ಅಣೆಯ ವಿರಹ ವೇದನೆಯಿಂದ ಹೆಂಗ್ ಬಳಲ್ತಾ ಇದ್ದಾನೆ ಅಂತ. ಹೌದೇನು? ಇವತ್ತು ಆ ಹುಡುಗಿ ಬಂದಿಲ್ವಲ್ಲ, ಅದಕ್ಕೆ ಬೇಜಾರು. ಆದ್ರೂ ಅಂಕಲ್ ಪಾಪ. ಮಂಜು, ಅಲ್ಲಿ ನೋಡ್ದ್ಯಾ, ಪರ್ಮ ಅಂಕಲ್ ಯಾರಿಗೋ ಮೆಸೇಜ್ ಮಾಡ್ತಾ ಇರೋ ಹಾಗಿದೆ. 3 ದಿನ ಈ ಕಡೆ ಮಕ ಹಾಕಿ ಮಲಗ್ಬೇಡ ಅಂತ ಶೈಲು ಅವ್ರಿಗೆ ಮೆಸೇಜ್ ಮಾಡ್ತಿರ್ಬೇಕು. ನಾವು ಬಂದಿದ್ದವ್ರಿಗೆ ಗೊತ್ತಾಯ್ತು ಅನ್ಸುತ್ತೆ. ಸಿಕ್ಕಾಕೊಂಡ್ರೆ ಕಷ್ಟ. ಬಾ ಹೋಗೋಣ. ಎಲ್ಲಿಗೆ? ಪಿಕ್ಚರ್ಗೆ. ಬೆಳಗ್ಗೆನಾ? ಇರಲ್ಲ ಅಂತ ಗೊತ್ತು ತಾನೆ, ನಡೆ ಮನೆಗೆ. ಬಾರು, ಗಂಡಸ್ರ ಬುದ್ಧಿ ನನಗೆ ಚೆನ್ನಾಗೆ ಗೊತ್ತು ಕಣೆ. ತಲೆ ಹೋಗುತ್ತೆ ಅಂತ ಗೊತ್ತಾದ್ರೆ ಸಾಕು, ತಲೆನ ತೆಗೆದು ಲಾಕರ್ ಅಲ್ಲಿ ಇಟ್ಟು ಬಂದ್ಬಿಡ್ತಾರೆ. ಹೌದು ವೈಶಾಲಿ, ಮತ್ತಿನ್ನೇನೆ ನೀನ್ ನಿನ್ ಪತಿ ಪರಮೇಶ್ವರಂಗ್ ಏನಂತ ಹೇಳಿದ್ದೆ? ಶೈಲನ್ ಕರ್ಕೊಂಡ್ ಬಾ ಅಂತ ಹೇಳಿದ್ದೆ. 3 ದಿನ ಆಯ್ತು, ಈಗ ಬರ್ತಾರೆ ನೋಡು. ಶೈಲು ಸಿಗ್ಲಿಲ್ಲಮ್ಮ ಅಂತ ಕತೆ ಹೊಡಿತಾರೆ. ಪಾರು, ಅಲ್ಲ ಶೈಲುನು ಇಲ್ಲ, ಯಾರು ಇಲ್ಲಮ್ಮ. ಕಳ್ಳಂಗೊಂದು ಪಿಳ್ಳೆನೆಪ್ಪ, ನಾನು ಹೇಳಿದ್ದೆ ನಿಜ ಆಯ್ತು. ಒಂದ್ ಫೋನ್ ಮಾಡ್ಬೇಕಾಗಿತ್ತಾನೆ. ಫೋನು ಮೆಸೇಜು ಎಲ್ಲ ಮಾಡ್ದೆ ಕಣೋ, ರಿಪ್ಲೈನೇ ಇಲ್ಲ. 1 ತಿಂಗಳಿಂದ ನಿಮ್ ಜೊತೆ ಬರ್ತಾ ಇದಾರೆ, ಇವತ್ತೇ ಯಾಕೆ ಬರ್ಲಿಲ್ಲಪ್ಪ? ಮೋಸ್ಟ್ಲಿ ಅರ್ಜೆಂಟ್ ಅಸೈನ್ಮೆಂಟ್ ಬಂತು ಅನ್ಸುತ್ತೆ, ಅಮೆರಿಕಾಗ ವಾಪಸ್ ಹೋಗಿರ್ತಾಳೆ. ಅಮೆರಿಕ ಹೋಗಿರ್ಬೋದು. ಕರೆಕ್ಟ್ ರೀ. ಇದಕ್ಕಿಂತ ದೊಡ್ಡ ಕಾಮಿಡಿ ಇಲ್ಲ ಕಣೆ. ಯಾರು ನಿನ್ ಪಕ್ಕದಲ್ಲಿರೋ ಮಾರ್ಕೆಟ್ ಅಲ್ಲಿ ಕೊತ್ಮರಿ ಸೊಪ್ಪು ತರಕ್ ಹೋಗಿದ್ರೇನೆ ಅಕ್ಕಪಕ್ಕದ ಮನೆಯವ್ರಿಗೆ ಹೇಳ್ಬಿಟ್ಟು ಹೋಗ್ತೀಯಾ? ಇನ್ ಕ್ಲೋಸ್ ಫ್ರೆಂಡ್ ಅಂದ್ಮೇಲೆ ಅಮೆರಿಕ ಹೋದ್ರೆ ಹೇಳ್ಬಿಟ್ಟು ಹೋಗಲ್ವಾ?
ಸ್ಪೆಷಲಿ ನನ್ ಮನ್ಸು ಯಾಕೋ ಕೆಡ್ತಾ ಇದೆ ರೀ. ನೀವು ಶೈಲು ಹಿಂದೆ ಸುತ್ತಾ ಇರೋದು ನಂಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ನಾನು ಅವಳ ಫೋಟೋ ನೋಡಿದ್ದೀನಿ, ವಾಯ್ಸ್ ಕೇಳಿದ್ದೀನಿ ಗೊತ್ತಾ. ಅವ್ಳ ವಾಯ್ಸ್ ಕೇಳಿದ್ಯಾ? ಅವಳು ಲ್ಯಾಂಡ್ ಲೈನಿಗೆ ಫೋನ್ ಮಾಡಿದ್ಲು. ಅವಳು ಸುಕೋಮಲೆ ಅಂತ ಅವಳು ವಾಯ್ಸ್ ಇಂದಾನೆ ಗೊತ್ತಾಯ್ತು. ಅವ್ರ ವಾಯ್ಸ್ ಇರೋದ ಹೆಂಗೆ? ರೀ ನೀವು ಹೀಗೆ ಎಲ್ಲಾ ಪ್ರಶ್ನೆಗೂ ಸಂಜಾಯಿಸಿ ಉತ್ತರ ಕೊಟ್ರೆ ನಾನು ತವ್ರ ಮನೆಗೆ ಹೋಗ್ತೀನಿ ಅಷ್ಟೇ. ಬರದವಾಗ ಸಚಿನ್ ತೆಂಡೂಲ್ಕರ್ ಅವ್ರ ಮಗ ಟೆಸ್ಟ್ ಮ್ಯಾಚ್ ಅಲ್ಲಿ ಸೆಂಚುರಿ ಹೊಡೆದ. ಲೇ ಪರಮ, ಈ ಸಮಸ್ಯೆ ಮಾತುಕತೆಯಿಂದ ಬಗೆಹರಿಯಲ್ಲ ಕಣ. ಆ ಶೈಲು ಎಲ್ಲೇ ಇದ್ರು ಮನೆಗ್ ಬರೋ ವ್ಯವಸ್ಥೆ ಮಾಡೋ. ಹೆಂಗ ಬರೋ ವ್ಯವಸ್ಥೆ ಮಾಡ್ಲಿ? ಫೋಟೋ ಇದೆಯಲ್ಲ, ಎಲ್ಲೇ ಇದ್ರು ಮನೆಗ್ ಬಾ ಅಂತ ಪೇಪರ್ ಒಂದು ಜಾಹೀರಾತು ಕೊಡು. ಒಳ್ಳೆ ಇದೆ ಕಣ. ಐ ಲೈಕ್ ಯುವರ್ ಆಟಿಟ್ಯೂಡ್. ಸಮಸ್ತ ಜನಕ್ಲೆಗೂ ತುತ್ತೂರಿ ಮಂಜನ ಉಡಲ್ ದಿಂಜಿನ ಸೊಲ್ಮೇಲ್ ಇತ್ತೆ ವೇದ ಅನೌನ್ಸ್ಮೆಂಟ್ ಪಲ್ಪಲು ನಿಕ್ಲು ಪೂರ ಮೊಬೈಲ್ ಸ್ವಿಚ್ ಆಫ್ ಡಿಲೇ ಹಾರ್ಟ್ ನ ಸ್ವಿಚ್ ಆನ್ ಮಲ್ಪ್ಲೆ. ಚಿಕ್ಕಬಡಿ ದೊಡ್ಡಬಡಿ ಲಾಂಗ್ಬಡಿ ಶಾರ್ಟ್ಬಡಿ ವಾಟ್ ಆರ್ ಎವ್ರಿಬಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಶೈಲು ಅನ್ನೋ ಗರ್ಲ್ ಫ್ರೆಂಡು ಇನ್ನೂ ಸಿಕ್ಕಿಲ್ಲ. ನಮ್ ಪರ್ಮು ಅಂಕಲ್ ಹೇಳ್ತಾ ಇದಾರೆ ಅದು ಬಾಯ್ ಫ್ರೆಂಡು ಅಂತ. ಆದ್ರೆ ನಮ್ ಪಾರು ಆಂಟಿ ಹೇಳ್ತಾ ಇದಾರೆ ಅದು ಗರ್ಲ್ ಫ್ರೆಂಡು ಅಂತ. ಅದು ಬಾಯು ಅಥವಾ ಗರ್ಲ್ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಾಗಿ ಒಂದು ಮೆಡಿಕಲ್ ಟೆಸ್ಟ್ ನ ಏರ್ಪಡಿಸಬೇಕು ಅಂತ ಈಗಾಗಲೇ ತೀರ್ಮಾನ ಆಗಿದೆ. ಪತ್ರಿಕೆಯಲ್ಲಿ ಜಾಹೀರಾತನ್ನ ಕೂಡ ಕೊಟ್ಟಿದೀವಿ. ಶೈಲು ಇನ್ನೂ ಬಂದಿಲ್ಲ. ಯಾಕೆ ಬಂದಿಲ್ಲ? ಯಾರಾದ್ರೂ ಕಿಡ್ನಾಪ್ ಮಾಡಿದಾರಾ ಅಥವಾ ಇಲ್ಲಿಗೆ ಬರಬಾರ್ದು ಅಂತ ಹೇಳಿದಾರಾ ಅನ್ನೋ ಅಭಿಪ್ರಾಯವನ್ನ ನೀವು ನಮ್ಗೆ ತಿಳಿಸಿ. ದಿಸ್ ಇಸ್ ಪಕ್ಕದ ಮನೆ ಹುಡುಗಿ ವೇದ ಸೈನಿಂಗ್ ಆಫ್ ಫ್ರಮ್ ರೇಡಿಯೋ ನಾದ. ಸಖತ್ತಾಗಿ ಹೇಳ್ದೆ ವೇದ. ಥ್ಯಾಂಕ್ ಯು ಮಂಜ. ಆದ್ರೆ ನೀನ್ ಆರ್ಜೆಗ್ ಸೇರ್ಸ್ಕೊಳ್ಳೋ ರೇಡಿಯೋ ಸ್ಟೇಷನ್ ಇನ್ನು ಓಪನ್ ಆಗ್ಲಾ. ಕರೆಕ್ಟ್ ಆಗಿ ಹೇಳಿದ್ರಿ ಮಂಜು. ಥ್ಯಾಂಕ್ ಯು. ಯಾರ್ ನೀವು? ಶೈಲು. ಶೈಲು ಶೈಲು ಏನ್ ಸಡನ್ ಆಗಿ ಪ್ರತ್ಯಕ್ಷ ಆಗ್ಬಿಟ್ರಿ? ಅದೆಲ್ಲ ನಿಮ್ಗೆ ಯಾಕೆ? ನಾನು ಪರಮೇಶ್ವರ್ ಅವರ ಬೆಸ್ಟ್ ಫ್ರೆಂಡು. ಏನೋ ಪ್ರಾಬ್ಲಮ್ ಆಯ್ತು ಅಂತ 2 ದಿನ ಊರಲ್ಲಿ ಇರ್ಲಿಲ್ಲ ಅಪ್ಪ. ಅಷ್ಟಕ್ಕೆ ನೀವು ನ್ಯೂಸ್ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ನನ್ ಮಾನ ಮರ್ಯಾದೆನೆ ಕಳಿಯೋದಾ? ಇರ್ಲಿ, ಪರಮೇಶ್ವರಲ್ಲಿ ಹಿಮಾಲಯದಲ್ಲಿ ಬಾರೋ ಕಣ್ಣಾರ ನೋಡಿದಕ್ಕೆ ಬೇರೆ ಸಾಕ್ಷಿ ಬೇಕೇನೆ? ಕರಿಯೇ ನಿನ್ ಗಂಡನ. ಬನ್ರಿ ಇಲ್ಲಿ. ಶೈಲು ಹುಡುಗನ ಹುಡುಗಿನ ಅಂತ ನೀವೇ ನೋಡಿ. ಓ ಶೈಲು, ಹಾಯ್ ಪರಮೇಶ್ವರ್. ಮತ್ತೆ ಏನ್ ಸಮಾಚಾರ? ಹೇಳ್ಬೇಕು, ನೀವ್ ಹೇಗಿದ್ದೀರಾ? ಅಷ್ಟರಲ್ಲಿ ನಮ್ಮ ಅನುಮಾನ ನಿಜ ಆಯ್ತು. ಯಾರು ನಾನು ಯಾವತ್ತಿದ್ರು ನಿನ್ ಶ್ರೇಯಸ್ ಬಯಸೋಳು. ಸುಮ್ಮನೆ ಮಕ್ಕ ನೋಡ್ತಾ ನಿಂತಿದ್ಯಾ? ಎನ್ಕ್ವೈರಿ ಮಾಡ. ಏನ್ ನಿಮ್ ಹೆಸರು? ಅದನ್ನೆಲ್ಲ ಕಟ್ಕೊಂಡು ನಿಮ್ಗೆ ಏನಾಗ್ಬೇಕ್ರಿ? ಅಷ್ಟಕ್ಕೂ ನೀವೆಲ್ಲ ನನ್ನ ಹೆಸರು ಕೇಳ್ತೀರಾ ಅಂತ ಗೊತ್ತಿದ್ರೆ ನೇಮ್ ಪ್ಲೇಟ್ ಹಾಕೊಂಡೇ ಬರ್ತಿದ್ದೆ. ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೋತ್ಯಾ ಶೈಲು? ನೀವ್ಯಾರು? ದೃಷ್ಟಿ ಕೆಲ್ಸಕ್ಕೆ ಬಾರ್ದೋಳು, ಈ ಮನೆ ಕೆಲಸದೋಳ್ತಾರ. ಬಾತ್ರೂಮ್ ತೊಳ್ದೇನಮ್ಮ? ಸುಮ್ಮನೆ ನುಂಗ್ಲಿ ಅಂತ ಹೇಳ್ದೆ. ಇಲ್ಲ ಹೌದಾ? ಪರವಾಗಿಲ್ವೇ? ನಮ್ ಪರಮೇಶ್ವರ್ ಅವರು ಒಳ್ಳೆ ಕೆಲಸಗಳನ್ನೇ ತಂದಿಟ್ಕೊಂಡಿದ್ದಾರೆ. ರಸಿಕಾ ಶಿಖಾಮಣಿ. ಶೈಲು, ಇಲ್ಲಿವರೆಗೂ ಬಂದ್ಯಲ್ಲ, ಏನ್ ಸಮಾಚಾರ? ಅಡ್ವರ್ಟೈಸ್ಮೆಂಟ್ ನೋಡಿದ್ಮೇಲೂ ನಿಮ್ಗೆ ಅನುಮಾನ ಬಂತೇನೋ? ವಿ ಆರ್ ಇನ್ ಡೀಪ್ ಲವ್. ಡೀಪ್ ಅಂದ್ರೆ ಎಷ್ಟ್ ಡೀಪ್? ಒಂದ್ ಬಾವಿ ಎಷ್ಟ್ ಆಳ? ಇನ್ನೂ ಆಳ. ಬೋರ್ವೆಲ್ ಇನ್ನೂ ಆಳ. ಕೋಲಾರದ ಕಡೆ ಬೋರ್ವೆಲ್ 1200 ಅಡಿ. ಅದಕ್ಕಿಂತನೂ ಆಳ. ನಮಗೆ ಎಷ್ಟೇ ಬಂದ ಗೊತ್ತಾಗ್ತಿಲ್ಲ, ನೀವೇ ಹೇಳಿ. ಪೆಸಿಫಿಕ್ ಸಾಗರ. ಈ ಪ್ರಪಂಚದಲ್ಲಿ ಅತ್ಯಂತ ಆಳವಾದ ವಿಶಾಲವಾದ ಸಾಗರ ಅಂದ್ರೆ ಪೆಸಿಫಿಕ್ ಸಾಗರನೇ. ನೀನು ಶೈಲು ಅಲ್ಲ. ಶೈಲು ಅನ್ಕೊಂಡ್ ರೈಲ್ ಬಿಡ್ತಾ ಇದೀಯಾ? ನೀನ್ ಯಾರು ಏನು ಅಂತ ಗೊತ್ತಿಲ್ಲ, ಸುಮ್ನೆ ಮನೆ ಬಿಟ್ಟು ಹೋಗ್ತಾ ಇರ್ಬೇಕಷ್ಟೇ. ಯಾಕ್ರಿ ಪರಮೇಶ್ವರ್, ನಾನ್ ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ? ಇಷ್ಟ ದಿನ ನಾನು ಲವ್ ಮಾಡಿ ಈಗ ಮನೆಗೆ ಬಂದಾಗ ನಿಮ್ ಮನೆ ಬಿಟ್ಟು ಹೋಗು, ನೀನ್ ಯಾರು ಗೊತ್ತಿಲ್ಲ ಅಂದ್ರೆ ಏನ್ ಅರ್ಥ? ಏನು ದುಷ್ಯಂತನ ಎಫೆಕ್ಟಾ? ಈ ಶಕುಂತಲೆ ನಿಮ್ಗೆ ಗೊತ್ತಿಲ್ವಾ? ನಿಮ್ಗೆ ಅಷ್ಟು ಅನುಮಾನ ಇದ್ರೆ ಫಿಶ್ ಮಾರ್ಕೆಟ್ ಇಂದ ಎಲ್ಲಾ ಮೀನ್ಗಳನ್ನ ತಂದು ಹೊಟ್ಟೆನ ಕುಯ್ದು ಕುಯ್ದು ನೋಡಿ. ಸುಮ್ನೆ ರೀ, ನಾನ್ ನಿಮ್ಗೆ ಉಂಗ್ರನೇ ಕೊಟ್ಟಿಲ್ಲ, ಇನ್ಯಾವ ಫಿಶ್ ನುಂಗುತ್ತೆ? ಆಯ್ತು ಬಿಡಿ, ಈಗಲೇ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ನಿಮ್ ಜೊತೆ ತಗ್ಸ್ಕೊಂಡಿರೋ ಫೋಟೋಸ್ ಬೇಜಾನಿದೆ, ಎಲ್ಲಾನು ಪ್ರೂಫ್ ಅಂತ ಪ್ರೊಡ್ಯೂಸ್ ಮಾಡ್ತೀನಿ. ಓಪನ್ ಎಲ್ಲ ಬಿಟ್ಟು ಬಿಡ. ಶಾರ್ಟ್ ಟೆಂಪರ್ ಇಂದ ಏನು ಪ್ರಯೋಜನ ಆಗಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ ಗುಂಡಣ್ಣವ್ರು, ಇನ್ನೊಂದ್ಸರಿ ಜೋರಾಗಿ ಹೇಳಿ. ಲೇ, ಮೊದ್ಲು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಳೋ. ಪೊಲೀಸ್ನವ್ರು ಮನೆಗೆ ಬಂದು ಕುತ್ಕೊಂಡ್ರೆ ಏನಪ್ಪ ಮಾಡ್ತೀಯಾ? ಸುಮ್ನೆ ನಿನ್ನ ಮಾತು ಕೇಳ್ಕೊಂಡು ಆ ಫೋಟೋ ಪೇಪರ್ ಹಾಕ್ತಿದ್ದು ಜಾಹೀರಾತ್ ಕೊಟ್ಟಿದ್ದು. ಈಗ ನೋಡಿದ್ರೆ ಯಾವಳ ಅವಳ ತರನೇ ಇರೋಳು, ಅವಳ ಹೆಸರು ಹೇಳ್ಕೊಂಡು ನಮ್ಮ ಮನೆ ಸೆಟ್ಲ್ ಆಗಕ್ಕೆ ರೆಡಿ ಆಗಿದ್ದಾಳೆ. ಲೇ ಪೆದ್ದ, ಒಂದ್ ವೇಳೆ ಮೋಸದ ಹುಡುಗಿ ಆಗಿದ್ರೆ ಸುಮ್ಮನಾಗ್ಬಿಡ್ತಲ್ಲ, ಪೊಲೀಸ್ನವ್ರ ಹತ್ರ ಹೋಗಲ್ಲ. ಹೌದಾ? ಈಗ ಕಳ್ಳರು ಕಳ್ತನ ಮಾಡಿದ್ರೆ ನಾನು ಕಳ್ತನ ಮಾಡಿದೀನಿ ಬೇಡಿ ಹಾಕಿ ಅಂತ ಕೈ ಕೊಟ್ಟು ಕೂತ್ಕತಾರನ್ನ. ಏ ಗುಂಡ, ಒಂದ್ ಆಶೆ ಕೇಳ ಹಂಗೆ ಕಣ್ಣು ಮುಂದೆ ಪಾಸ್ ಆಯ್ತು ಕಣ. ಏನಪ್ಪ ಅದು? ಅವಳು ಬರ್ಲಿ ಕಣ, ಪೊಲೀಸರ ಹೆಸರು ಹೇಳ್ತೀನಿ, ಹಂಗೆ ಓಡ್ರ ಮಗ. ಮೊದ್ಲ ಕೆಲ್ಸ ಮಾಡ್ತೀನಿ ಮತ್ತೆ ಬಂದಮ್ಮ ನೀನು. ನೋಡಿಲೆ ನಾವ್ಯಾರು ಗೊತ್ತಾ? ಪೊಲೀಸ್
ಪೊಲೀಸರು ಕಂಪ್ಲೇಂಟ್ ಕೊಟ್ರೆ ಒದ್ದೊಳಗಾಗ್ತಾರೆ. ಬಿಡಲಿ ದಾರಿ. ನಾನು ಯಾರು ಗೊತ್ತಾ? ಲಾಯರ್ ಗುಂಡಣ್ಣ. ಘಟ ಸ್ವಲ್ಪ ಹಿಡೆ ಬಿಚ್ಚಿರ ಕಾರ್ ಕೊಟ್ಟದ ವಿಷಕ್ಕಾಗುತ್ತೆ. ಈ ಲಾಯರ್ ಗುಂಡಣ್ಣ ತೊಡೆ ತಟ್ಟಿದ್ರೆ ಎದುರಾಳಿ ಚಿಂದಿ ಚಿತ್ರಾನ್ನ ಆಗ್ತಾನೆ. ಸಂತೋಷ, ನಾನು ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ. ಮಾಸ್ತ್ರ ಬ್ಯೂಟಿ ಮೇಲೆ ಇರ್ಬೇಕಾರೆ ಅಣ್ಣಯ್ಯ, ಬ್ಯೂಟಿ ಜೊತೆ ಇರ್ಬೇಕಾರೆ ಏನಯ್ಯ ಎಲ್ಲ ನನಗೆ ಇಷ್ಟ ಆಗೋದಿಲ್ಲ. ಶಿಶು ಶಿಶುಬಾಶು ಅನ್ಬೇಡ, ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ಓಕೆ. ಅಲ್ಲ ನಿನ್ನ ಪಾಲ್ ನಿನಗಿರ್ಲಿ. ಏನಾಯ್ತು ಅಂದ್ರೆ ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ. ಎಲ್ಲಿದೆ ಬೃಂದಾವನ? ಗಾದೆ ಮಾತು ಸರ್. ಲೇ ಪರಮ, ಈ ಹುಡುಗಿನ ಲವ್ ಮಾಡಿ ಮಧ್ಯದಲ್ಲಿ ಕೈ ಕೊಡ್ತಾ ಇದೆಯಂತಲ್ಲ, ಇದು ಕಾನೂನು ಪ್ರಕಾರ ಘೋರ ಅಪರಾಧ. ಶಿಶು ನನ್ಗೆ ಯಾರು ಏನು ಅಂತಾನೆ ಗೊತ್ತಿಲ್ಲಪ್ಪ ಈ ಅಮ್ಮ. ಆಹಾ, ಗೊತ್ತಿಲ್ವಂತೆ ಸರ್. ಇವ್ರ ಜೊತೆ ತಗಸ್ಕೊಂಡಿರೋ ಫೋಟೋಸ್ನ ನಿಮಗೆ ತೋರಿಸಿದ್ನೆಲ್ಲ ಹೇಳಿ. ಸರ್ ಫೋಟೋಗಳು ಸಖತ್ತಾಗಿದ್ವಲ್ವ ಸರ್? ಮುಚ್ಚ ಬಾಯಿ. ಪರಮ, ಪಾರ್ವತಿ ನನ್ನ ತಂಗಿ, ಒಳಗುಟ್ಟಿದ್ದವಳಲ್ಲ. ಆದ್ರೂ ವರ್ಷ ಇದೆ. ನನ್ನ ತಂಗಿಗೆ ಏನಾರು ಅನ್ಯಾಯ ಆದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಲೇ ಪರಮ, ಏನೋ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸ್ಬಿಡೋ. ನೋಡಮ್ಮ ಶೈಲು, ನೀನು ಯಾವ ಶೈಲು ಏನು ಎತ್ತ ಒಂದು ಗೊತ್ತಿಲ್ಲಮ್ಮ ನನಗೆ. ಆದ್ರೂ ನೀನು ನನ್ನ ಬಾಳಲ್ಲಿ ಎಂಟ್ರಿ ಕೊಟ್ಟಿದ್ಯಾ. ಎಕ್ಸಿಟ್ ಆಗಕ್ಕೆ 50,000 ರೂಪಾಯಿ ಕೊಡ್ತೀನಿ, ಹಂಗೆ ತಗೊಂಡು ಅಭ್ಯಾಸ ಬಿಡಮ್ಮ. ನಾನು ದುಡ್ಡಿಗೆ ದೇಹ ಮಾಡ್ಕೊಳ್ಳೋದು ರ್ಯಾಟ್ ಅನ್ಕೊಂಡಿದ್ದೀರಾ ಮಿಸ್ಟರ್ ಪರಂ? ಪರಮ ಗುಂಡ್ಕಲೆ ತಕ್ಬಿಡ್ತೀನಿ. ಇಲ್ಲ ನಾನು ಕಿಶೋರ್ನ ಕರ್ತೀನಿ. ನೋಡಿ ಸರ್, ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ನನಗೆ ನ್ಯಾಯ ಕೊಡಿಸ್ಲಿ ಅಂತ. ನೀವೇನಾದ್ರೂ ನನಗೆ ನ್ಯಾಯ ಕೊಡಿಸ್ಲಿಲ್ಲ ಅಂದ್ರೆ ನಾನು ಮಹಿಳಾ ಮೋರ್ಚಾಗ ಹೋಗಿ ದೂರ್ ಕೊಡ್ಬೇಕಾಗುತ್ತೆ. ಹುಷಾರ್. ಏ ಪರಮ, ಮೋರ್ಚಾ ಗೀರ್ಚಾ ಅಂತ ಇದ್ದಾಳಪ್ಪ. ಹಾಗೇನಾರು ಆಯ್ತು ಅಂದ್ರೆ ನೀನ್ ಮುರ್ಚ್ ಹೋಗ್ತೀಯಾ. ನೀನ್ ಸೆಟಲ್ ಮಾಡ್ಕೊಳ್ಳಯ್ಯ. ಅಲ್ಲಮ್ಮ, ನಿನಗೆ ಎಷ್ಟು ಬೇಕು? ಪರಮ್ನಿಂದ ನಿನಗೆ ಏನಾಗ್ಬೇಕು? ಬೇರೆ ಇನ್ನೇನಾಗ್ಬೇಕು? ಅವ್ರು ನನ್ನ ಹತ್ರ ಏನೇನ್ ಹೇಳಿದ್ದಾರೆ, ಏನೇನ್ ಪ್ರಾಮಿಸ್ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾ? ಏನ್ ಹೇಳ್ದ? ಏನ್ ಹೇಳೋ? 17ನೇ ತಾರೀಕು ಕಾಫಿ ಡೇನಲ್ಲಿ ಕುತ್ಕೊಂಡು ಕೇಕ್ ತಿನ್ನಿಸ್ತಾ ನನ್ನ ಹತ್ರ ಏನ್ ಹೇಳಿದ್ರಿ ಅಂತ ನೆನ್ಪಿದ್ಯಾ? ಹೋಗ್ಲಿ, 19ನೇ ತಾರೀಕು ಕಬ್ಬನ್ ಪಾರ್ಕ್ ಅಲ್ಲಿ ಕಡ್ಲೆಕಾಯಿ ತಿನ್ನಿಸ್ತಾ ಏನ್ ಹೇಳಿದ್ರಿ ಅಂತ ನೆನ್ಪಿದ್ಯಾ? ಏನ್ ಹೇಳ್ದ? ಐಶ್ವರ್ಯ ಇದು ಮೇಣದ ಪ್ರತಿಮೆ ಇದೆಯಲ್ಲಪ್ಪ, ಅದಕ್ಕೆ ಬತ್ತಿ ಇಟ್ಬಿಟ್ಟು ಬೆಂಕಿ ಹಚ್ಚಿದ್ದೀನಿ ಅಂದೆ. ಸುಮ್ಮನೆ ಏನಿಲ್ಲ. ನೆಲ ಮುಟ್ಟಿ ನಾನೇ ನಿನ್ನ ಮದ್ವೆ ಆಗೋದು ಅಂತ ಪ್ರಮಾಣ ಮಾಡಿ ಹೇಳಿದ್ರು. ಇವ್ರು ನನ್ನನ್ನ ಮದ್ವೆ ಆಗ್ಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು. ಅಲ್ಲಿವರೆಗೂ ನಾನು ಈ ಮನೆ ಬಿಟ್ಟು ಕದ್ಲಲ್ಲ. ನಾನೇ ಈ ಮನೆ ಯಜಮಾನಿ. ಪರಮ, ನಿಮ್ಮಿಬ್ರು ಲವ್ ಕೇಸಲ್ಲಿ ನಮ್ಮನ್ನ ಯಾಕೆ ಕರೀತಿಯಲ್ಲೇ? ನೀವೇ ಸಾಲ್ವ್ ಮಾಡ್ಕೊಳ್ರ. ಮೊದ್ಲೇ ಆದ್ರೆ ತಾಂಬೂಲ ಕೊಟ್ಟು ಕಳ್ಸಿ. ಏ ವೇದ, ಬೈಲಿ. ಏನು ತಗೋ, ಈ ಕಾಫಿನ ಮಂಜುನ್ ಕೊಡು. ನನ್ ಮಂಜಂಗ. ಥ್ಯಾಂಕ್ ಯು ಶೈಲು, ನೀವ್ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀರ ನನ್ನ. ವೇದ, ಒಂದ್ ಮಾತನ್ನ ಚೆನ್ನಾಗಿ ನೆನ್ಪಿಟ್ಕೋ. ಈ ಗಂಡಸ್ರನ್ನ ನಂಬೋ ಹಾಗಿಲ್ಲ. ಮೊದ್ಲು ಆ ಮಂಜುನ್ ಪ್ರೀತಿನ ಗಟ್ಟಿ ಮಾಡ್ಕೊಂಡು ಆದಷ್ಟು ಬೇಗ ಮದುವೆ ಮಾಡ್ಕೊಂಡ್ಬಿಡು. ಪರಮನ್ ನಂಬಿ ನನ್ಗಾದ ಕಷ್ಟ, ಮಂಜುನ್ ನಂಬಿ ನಿನಗ್ ಬರ್ದೇ ಇರ್ಲಿ ಅಂತ ಹೇಳ್ತಿದ್ದೀನಿ. ಅಯ್ಯೋ ದೇವ್ರೆ, ಹಾಗಾಗೋದ್ಬೇಡ. ಈಗ್ಲೇ ಹೋಗ್ಕೊಡ್ತೀನಿ. ಅಡ್ಗೆ ಮನೆ ಸೇರ್ಕೊಂಡಿದ್ಯಾ ನೀನು? ಹೌದು, ನಾನಿನ್ ಮೇಲೆ ಅಡ್ಗೆ ಮನೇಲಿ ಇರ್ತೀನಿ. ಈ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ನೆಲ ಸಾರಿಸೋದು ಅದೆಲ್ಲ ನಿಂದು. ಈ ಮನೆ ನಂದು. ಅದಕ್ಕೆ ಹೇಳ್ತಿದ್ದೀನಿ, ಈ ಮನೆನ ನೀಟಾಗಿ ಇಟ್ಕೋ. ಆ ಕೆಲಸ ನಿಂದು, ಪರಮೇಶ್ವರ ಮಾತ್ರ ನಂದು ಅಂತ. ಅವ್ರ ವಿಷಯಕ್ಕೆ ಏನಾದ್ರು ಬಂದ್ರೆ ಕೂತ್ಬಿಡ್ತೀನಿ ಅಷ್ಟೇ. ಯಾಕೆ ಪೊಲೀಸ್ ಹತ್ರ ನ್ಯಾಯ ಕೇಳ್ಬೇಕಾ? ಕರೆಸ್ಲಾ? ಬೇಡಪ್ಪ, ಈ ಮನೆ ನಂದು. ಮನೆ ಕೆಲ್ಸದ ನಾನೇ ಮಾಡ್ತೀನಿ. ಹಾಗ್ಬಾ ದಾರಿ.
ನೋಡು, ಹೆಂಗ ಅವಳಿಗೆ ಸೆಟ್ಲ್ಮೆಂಟ್ ಮಾಡಿ ಕಳಿಸ್ತೀನಿ. ನೀನ್ ಸ್ವಲ್ಪ ಸಮಾಧಾನವಾಗಿರು. ತೊಳಮ್ಮ, 1 ಲಕ್ಷ ರೂಪಾಯಿ ಇದೆ, ಹೋಗ್ತಾ ಇರು. ಇಷ್ಟನಾ? 1 ಲಕ್ಷ ಕೋಟಿ ರೂಪಾಯಿ ಇಷ್ಟೇನಾ ಅಂತಾಳೆ. ಹೋಗಮ್ಮ ಸುಮ್ನೆ. ಈ 1 ಲಕ್ಷ ರೂಪಾಯಿಗೆ ಹೋಗೋದು ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡು, ನನಗೂ ನಿನ್ಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ. ಸುಮ್ನೆ ಹೋಗ್ತಾ ಇರ್ಬೇಕಷ್ಟೇ. ಸರಿ, ಇನ್ನು 3 ತಿಂಗಳು ಈ ಕಡೆ ತಲೆ ಹಾಕಲ್ಲ. ತಲೆ ಹಾಕ್ರೆ ತಲೆ ಕತ್ತರಿಸ್ಬಿಡ್ತಾನೆ. ರೀ ಪಿನ್ನು, ಏನೋ ಸೆಟ್ಲ್ಮೆಂಟ್ ಮಾಡ್ತಾ ಇದ್ದಾರೆ, ಬಂದ್ ಯಾಕ್ರಿ ಪಿನ್ ಇಡ್ತೀರಾ? ಈ ಪರಮೇಶ್ವರ್ ಅವರೇ ಯಾವಾಗ ನನ್ನ ಪಿನ್ನು ಪಿನ್ನು ಅಂತ ರೇಗಿಸ್ಬೇಡಿ. ಈ ಪಿನ್ನು ಅವಾಗ ಅವಾಗ ಉಪಯೋಗಕ್ಕೆ ಬರುತ್ತೆ. ಅಲ್ಲಿ ನೋಡಿ, ಸ್ವಲ್ಪ ಕಮ್ಜಾಚರ್ಗ ನನ್ನ ಥೊಡೆ ಹಸುಬರಿಗೆ ಅಂಡ ಕಾಯಿಸ್ಬೇಕಿರೇ. ಬಿಸ್ತಿರ್ ಕಾಸ್ರ ಕರ್ಮ, ನಿನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತು, ಡೋಂಟ್ ವರಿ. ಇವನೇ ತಾನೇ ನಿನ್ನ ಶೈಲು. ಶೈಲೇಶ್, ಕರೆಕ್ಟ್ ಟೈಮ್ ಬಂದಿದೆ ನೀನು. ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗ್ಬಿಟ್ರೋದು. ಅಲ್ಲ ಪರಮೇಶ್, ಸಡನ್ ಆಗಿ 1 ವಾರ ಮಾರಿಷಸ್ ಹೋಗ್ಬೇಕಾಗಿ ಬಂತು. ಅಷ್ಟರಲ್ಲಿ ಇಷ್ಟೆಲ್ಲ ಆಗೋಗಿದೆ ನೋಡಿ. ನೋಡಪ್ಪ, ಇವಳು ಯಾರೋ ಶೈಲು ಅಂತ ಗಂಟ್ಬಿದ್ದಾಳೆ. ಸಾರ್ ಇವಳು ಡೀಟೇಲ್ಸ್ ಎಲ್ಲ ಸಿಕ್ಕಿದೆ. ಇವಳು ಶೈಲು ಅಲ್ಲ, ಇವಳ ಹೆಸರು ಸರಿತಾ. ಹುಡುಗರಿಗೆಲ್ಲ ಮೋಸ ಮಾಡೋದೇ ಇವಳು ಕಸುಬು. ಸಮುದ್ರದಿಂದಾನೇ ಉಪ್ಪು ತೆಗಿಯೋರು ನಾವು. ನಮ್ಗೆ ಉಪ್ಪು ತಿನ್ಸಕ್ ಬಂದ್ರೆ ಅಪ್ಪ ಮಾಡ್ಬಿಡ್ತೀವಿ. ಸಾರಿ ಸರ್. ಏನ್ರಿ ಸಾರಿ, ನೀವ್ ನಮ್ಮ ಅತಿಥಿಯಾಗಿ ಬರ್ಬೇಕು. ಎಲ್ಲಿಗೆ? ಜೈಲ್ಗೆ.